ತೆಲಂಗಾಣದಲ್ಲಿ 6 ಜನರ ಸಾಮೂಹಿಕ ಹತ್ಯೆಯಾಗಿದೆ. ಅತ್ಯಾಚಾರ ಆರೋಪಿಯಿಂದ 6 ಜನರ ಕೊಲೆಯಾಗಿದೆ. ತೆಲಂಗಾಣದ ರಾಯಬಾಲಗುಡದಲ್ಲಿ ನಡೆದಿರುವಂತಹ ಭೀಕರ ಕೃತ್ಯ ಇದು. 6 ಜನರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಿದ್ದಾನೆ ಆರೋಪಿ. ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪಿ ಈತ. ಈ ಆರೋಪಿ ರಾಜಕುಮಾರ್ ವಿರುದ್ಧ ಅಪ್ರಾಪ್ತೆ ದೂರು ದಾಖಲು ಮಾಡಿದ್ರು. ನಂತರ 18 ತಿಂಗಳ ಬಳಿಕ ಬೇಲ್ ಮೇಲೆ ಈ ಆರೋಪಿ ರಿಲೀಸ್ ಆಗಿ ಹೊರಗಡೆ ಬಂದಿದ್ದ. ಆರೋಪಿ ರಾಜಕುಮಾರ್ ಬೇಲ್ ಮೇಲೆ ಹೊರಬಂದು ಈ ದುಷ್ಕೃತ್ಯ ಎಸಗಿದ್ದಾನೆ. ದೂರು ಕೊಟ್ಟಿದ್ದಂತಹ ಸಂತ್ರಸ್ತೆಯನ್ನ ಕೊಂದಿದ್ದಾನೆ ಆರೋಪಿ. ನಂತರ ಬಾಲಕಿಯ ರಕ್ಷಣೆಗೆ ಬಂದಂತಹ ಆಕೆಯ ತಾಯಿಯನ್ನು ಹತ್ಯೆ ಮಾಡಿದ್ದಾನೆ. ಬಾಲಕಿಯ ತಾಯಿ ಅಜ್ಜಿಯನ್ನ ಹತ್ಯೆ ಮಾಡಿದ್ದಾನೆ. ನಂತರ ತನ್ನ ಮನೆಗೆ ಹೋಗಿ ತನ್ನ ಪತ್ನಿ ಮತ್ತು ಮಕ್ಕಳ ಕತ್ತು ಸೀಳಿದ್ದಾನೆ ದುರುಳ. ಪತ್ನಿ ಪಾರ್ವತಿ, 4 ವರ್ಷದ ಮಗ ಮತ್ತು 18 ತಿಂಗಳ ಮಗುವನ್ನ ಕೂಡ ಈ ಆರೋಪಿ ಕೊಂದು ಹಾಕಿದ್ದಾನೆ. ಒಟ್ಟು 6 ಜನರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಒಂದು ಅತ್ಯಾಚಾರ ಮಾಡಿದಂತಹ ಬಾಲಕಿ ಮತ್ತು ಆಕೆಯ ತಾಯಿ ಅಜ್ಜಿ, ಮತ್ತೊಮ್ಮೆ ತನ್ನ ಮನೆಗೆ ಹೋಗಿ ತನ್ನ ಪತ್ನಿ ಮತ್ತು ಮಕ್ಕಳನ್ನು ಕೂಡ ಹತ್ಯೆ ಮಾಡಿದ್ದಾನೆ. అమ్మ